ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಪ್ಪಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಿಂಪಲ್ ಆಗಿ ಹಾಗೆ ತುಂಬ ಟೇಸ್ಟಿ ಆಗಿರೋ ನಿಪ್ಪಟ್ಟು ಮಾಡೋದನ್ನ ತೋರಿಸ್ತೀನಿ. 2 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಶೇಂಗಾ ಬೀಜ, ಅರ್ಧ ಕಪ್ ಹುರಿಗಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ ಆಗುವಷ್ಟು ಕಾಯಿ ತುರಿನ ಮಿಕ್ಸಿಗೆ ಹಾಕಿ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಅರ್ಧ ಕಪ್ ಶೇಂಗಾ ಬೀಜ ತೊಗೊಂಡಿದ್ದೆ ಅಲ್ವಾ, ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಈ ಚಿಕ್ಕಿ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ಎಷ್ಟು ರೋಸ್ಟ್ ಮಾಡ್ಕೋತೀವೋ ಅಷ್ಟೇ ಇಲ್ಲೂ ಕೂಡ ಮಾಡ್ಕೋಬೇಕು. ಇಷ್ಟು ರೋಸ್ಟ್ ಆದರೆ ಸಾಕು. ನನಗೆ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡಿರುವಂಥ ಅರ್ಧ ಕಪ್ ಹುರಿಗಡಲೆ, ಹಾಗೆ ರೋಸ್ಟ್ ಮಾಡಿರುವಂತಹ ಶೇಂಗಾ ಬೀಜ ಸಿಪ್ಪೆ ತೆಗೆದು ಕೂಡ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇವೆರಡನ್ನು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ನೀವೀಗ ನೋಡ್ತಿರ್ಬೋದು ನಾನು ಎಷ್ಟು ಸಣ್ಣದಾಗಿ ಪುಡಿ ಮಾಡಿದ್ದೀನಿ ಅಂತ. ಈಗ ನಾನೊಂದು ಪಾತ್ರೆಗೆ ತೊಗೊಂಡಿರೋ ಎಲ್ಲ ಐಟಮ್ನು ಹಾಕ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಚಿರೋಟಿ ರವೆ, 1 ಕಪ್ ಅಕ್ಕಿ ಹಿಟ್ಟು, ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣ, ಹಾಗೆ ಒಂದು 3/4 ಕಪ್ ಆಗುವಷ್ಟು ಕಾಯಿ ತುರಿ. ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಗೆ ಬೇವಿನ ಸೊಪ್ಪನ್ನು ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ನೀರು ಹಾಕ್ತಾ ಇಲ್ಲ, ತರಿಯಾಗಿ ರುಬ್ಕೋತಾ ಇದ್ದೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ ಪೇಸ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಬಿಸಿ ಎಣ್ಣೆನ ಹಾಕ್ತಾ ಇದ್ದೀನಿ. ಇಲ್ಲ ನೀವು ಬೆಣ್ಣೆ ಬೇಕಾದರೂ ಹಾಕೋಬಹುದು. ನಾನಿಲ್ಲಿ ಬಿಸಿ ಎಣ್ಣೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ, ತುಂಬ ನೀರಾಗಿ ಕಲಿಸ್ಕೊಳ್ಳೋದು ಬೇಡ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ನಾವಿದನ್ನು ಕಲಸಿ ಇಡಬೇಕು ಆ ಥರ ಎಲ್ಲ ಏನಿಲ್ಲ, ತಕ್ಷಣವೇ ಮಾಡಬಹುದು. ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಅದನ್ನು ತಟ್ತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೀವು ನೋಡ್ತಿರ್ಬೋದು, ಈ ರೀತಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಈ ಪ್ರೊಸೀಜರ್ನೇ ಫಾಲೋ ಮಾಡಿ, ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೇಲೇ ಮಾಡ್ಕೋಬಹುದು. ನೆಕ್ಸ್ಟ್ ಇದನ್ನು ಕಾದಿರೋ ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಒಂದೇ ಸಲ ಸೀದೋಗುತ್ತೆ, ಒಳಗಡೆ ಬೇಯಲ್ಲ. ಈ ರೀತಿ ಇಷ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಿ ಊದ್ಕೊಂಡು ಬಂದಿದೆ ಅಲ್ಲ. ಈ ರೀತಿ ಊದ್ಕೊಂಡು ಬಂದರೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಫೈನಲಿ ನಿಪ್ಪಟ್ಟು ರೆಡಿ ಆಯಿತು. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬಹುದು. ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.